ನಮಸ್ತೆ. ನಾನು ಮೊನ್ನೆ ಮಾಡಿರೋ ವಿಡಿಯೋದ ಪ್ರಕಾರ ಭಾರತ ಪಾಕಿಸ್ತಾನದ ಗಡಿಯೊಳಗೊಂದು ನಿಗೂಢ ಪಯಣ ಅಂದರೆ ಕಾಶ್ಮೀರಿ ಡೈರಿ ಅನ್ನೋ ಪುಸ್ತಕದಲ್ಲಿ ಎಸ್ ಉಮೇಶ್ರವರು ಬರೆದಿರುವಂಥದ್ದನ್ನು ನಾನು ನಿಮಗೆ ಹೇಳೋಕ್ಕೆ ಹೊರಟಿದ್ದೆ. ಆ್ಯಸ್ ಯೂಶ್ವಲ್ ಅವರು ಏನು ಭಾರತದ ಪಾಕಿಸ್ತಾನದ ಗಡಿ ಪ್ರದೇಶವನ್ನು ನೋಡೋಕೆ ಹೋಗಿ ಅಲ್ಲಿ ಗಡಿ ನಿಯಂತ್ರಣವನ್ನು ರೇಖೆಯನ್ನು ನೋಡಿ ಅಲ್ಲಿರುವಂಥ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಪುಸ್ತಕ ರೂಪದಲ್ಲಿ ತಂದಿದ್ದಾರೆ. ಅದನ್ನು ನಾನು ನಿಮಗೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೆ. ಅವರು ಹೋಗಿದ್ರು, ಅಲ್ಲಿ ಎಲ್ಲವನ್ನು ನೋಡಿದ್ರು, ಬಂದರು. ಆದರೆ ಅವ್ರು ಏನೇನು ನೋಡಿದ್ರು, ಅವ್ರು ಕಾಡ್ತಿದ್ದಂಥ ಪ್ರಶ್ನೆಗಳೇನು, ಅಲ್ಲದೆ ನೋಡಿ, ನಾವು ಯಾವಾಗಲೂ ಹೇಳ್ತೀವಿ ಕಾಶ್ಮೀರವನ್ನು ಭೂಲೋಕದ ಸ್ವರ್ಗ ಅಂತಲೇ ಕರಿತೀವಿ. ಮೊನ್ನೆ ಎಲ್ಲ ಆ ಸ್ವರ್ಗವನ್ನು ನೋಡೋದಕ್ಕೋಗಿ ಪೆಹಲ್ಗಾಮಲ್ಲಿ ಸುಮಾರು ಜನ ತಮ್ಮ ಗಂಡಂದಿರನ್ನು ಕಳ್ಕೊಂಡ್ರು. ಅಲ್ಲದೆ ಅವರು ಸಹ ಏನು ಮಹೇಶ್ ಅವರು ಸಹ ಸೋನ್ಬರ್ಗು, ಗುಲ್ಬರ್ಗು, ಟಂಗ್ಮಾರ್ಗು, ಪೆಹಲ್ಗಾಮು, ಜೊತೆಗೆ ಮೊಘಲ್ ಗಾರ್ಡನ್ನು, ಚಶ್ಮಾಶಾಹಿ, ತುಲಿಪ್ ಗಾರ್ಡನ್ನು, ದಾಲ್ ಸರೋವರ, ಶಿಖಾರ, ಹೀಗೆ ಎಷ್ಟೊಂದು ಪ್ರದೇಶಗಳನ್ನು ನೋಡಿ ಬಂದಿದ್ದರೂ ಸಹ ಅವ್ರಿಗೆ ಕಾಶ್ಮೀರದಲ್ಲಿ ಹೋಗಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶವನ್ನು ನೋಡಿ ಬರಬೇಕು. ಅಲ್ಲದೆ ಅವರು ಲೆಫ್ಟಿನೆಂಟ್ ಜನರಲ್ DP ಪಾಂಡೆ ಅವ್ರಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅನ್ನೋದು ತಲೆ ಒಳಗಡೆ ಇರುತ್ತೆ. ನಾವು 1990ರಲ್ಲಿ ಏನು ಕಾಶ್ಮೀರಿ ಪಂಡಿತರ ಮೇಲೆ ನಿರಂತರವಾಗಿ ಭೀಕರ ಹತ್ಯಾಕಾಂಡಗಳು ನಡೆಯುತ್ತೆ. ಅವರು ಸರಿಸುಮಾರು 4-6 ಶತಮಾನಗಳಿಂದನೂ ಸಹ ಅವರು ಈ ನೋವನ್ನು ಅನುಭವಿಸ್ಕೊಂಡೇ ಬಂದಿರ್ತಾರೆ. ಆ ನೋವುಗಳನ್ನೆಲ್ಲ ನೋಡಿದಾಗ ಅದೇ ಟೈಮಲ್ಲಿ DP ಪಾಂಡೆಯವರು ಸಹ ಅಲ್ಲಿ ಸೈನ್ಯದ ಅಧಿಕಾರಿಯಾಗಿರ್ತಾರೆ. ನೀವೇನು ಮಾಡೋಕ್ಕಾಗಲಿಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ಅಲ್ಲದೆ ಈ ವಿವೇಕ್ ಅಗ್ನಿಹೋತ್ರಿ ಅವ್ರದ್ದು ದಿ ಕಾಶ್ಮೀರಿ ಫೈಲ್ಸ್ ಅನ್ನೋ ಪಿಕ್ಚರ್ ಏನು ಬರುತ್ತೆ, ಆ ಪಿಕ್ಚರನ್ನು ನೋಡಿದಾಗ ಪ್ರತಿಯೊಬ್ಬರ ಭಾರತೀಯರಲ್ಲೂ ಸಹ ಉದ್ಭವಿಸಿದಂಥ ಪ್ರಶ್ನೆ ಇದೆ. ಆ ಟೈಮಲ್ಲಿ ಆ ಸೈನಿಕರು ಅಂದರೆ ಆ ಏನೂ ಮಾಡಲಿಲ್ವಾ, ಅವ್ರಿಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಲ್ವಾ? ಅಲ್ಲದೆ ನೋಡಿ, ನಮಗೆ ಸ್ವತಂತ್ರ ಬಂದು 75 ವರ್ಷಗಳು ಕಳೆದಿದೆ. ಆದರೂ ಸಹ ಯಾಕೆ ಈ ಕಾಶ್ಮೀರದ ಮನಸ್ಥಿತಿ, ಜನರ ಮನಸ್ಥಿತಿ ಬದಲಾಗಿಲ್ಲ? ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಈ ಪೆಹಲ್ಗಾಮಲ್ಲಿ ನಡೆದಂಥ ಹತ್ಯಾಕಾಂಡಕ್ಕೆ ಆ ಕಾಶ್ಮೀರ ಸ್ಥಳೀಯರ ಸಹಕಾರ ಇಲ್ಲದೆ ಯಾವುದೂ ಆಗಲ್ಲ. ಸ್ಥಳೀಯರ ಸಹಕಾರದಿಂದಲೇ ಇಷ್ಟೆಲ್ಲ ಆಗಿದೆ. ಯಾಕೆ ಹಿಂಗೆ ಮಾಡ್ತಾರೆ? ಅಲ್ಲದೆ ನಮ್ಮ ಭಾರತ ಸರ್ಕಾರ ಅವ್ರಿಗೇನು ಬೇಕಾಬಿಟ್ಟು ಏನು ಬಿಟ್ಟಿಲ್ಲ. ಅವ್ರಿಗೆ ಅನುದಾನವನ್ನು ಕೊಡ್ತಿದೆ, ಅವ್ರಿಗೆ ಪ್ರತಿ ರೀತಿಯಲ್ಲೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತೆ. ಯಾಕೆ ಅವ್ರು ಹಂಗೆ ಮಾಡ್ತಾರೆ? ಯಾಕೆ ಅವರು 370 ಆರ್ಟಿಕಲ್ನ ವಿರೋಧಿಸ್ತಾರೆ? ಯಾಕೆ ಅವ್ರಿಗೆ ಭಾರತೀಯ ಸೈನ್ಯದ ಮೇಲೆ ಅಷ್ಟೊಂದು ಸಿಟ್ಟು? ಯಾಕೆ ಆಶ್ರಯ ಕೊಡ್ತಾರೆ ಉಗ್ರರಿಗೆ? ಇದೆಲ್ಲ ಪ್ರಶ್ನೆ ಬರ್ತಾನೆ ಇರುತ್ತೆ ಜನಗಳ ಮೇಲೆ. ಅಲ್ಲದೆ ಅವರು ಈ ಕಾಶ್ಮೀರಿ ಜನಗಳ ಜೀವನ ಶೈಲಿ, ಅವರು ಏನು ಅದನ್ನೇ ವ್ಯವಹಾರ ಎಲ್ಲ ತಿಳ್ಕೊಬೇಕು, ಇತಿಹಾಸ ಅವರೆಲ್ಲದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಕಾರಣಕ್ಕೆ ಅವರು ಅಲ್ಲಿಗೆ ಹೋಗಿರ್ತಾರೆ. ಅದಕ್ಕೆ ಈ ಲೆಫ್ಟಿನೆಂಟ್ ಜನರಲ್ DP ಪಾಂಡೆ ಅವರು ತುಂಬ ಸಹಕಾರವನ್ನು ಮಾಡ್ತಾರೆ. ಈಗ ನಾನು ಹೇಳಕ್ಕೆ ಹೊರಟಿದ್ದು ಅಂದರೆ, ಈಗ ನಾನು ಯಾಕೆ ಈ ಪ್ರಶ್ನೆ ಅಂತಂದರೆ, ಈ 1990ರಲ್ಲಿ ಕಾಶ್ಮೀರಿ ಪಂಡಿತರ ಮೇಲೆ ಆಗುತ್ತಲ್ಲ, ಆ ಟೈಮಲ್ಲಿ ಏಕೆ ನಮ್ಮ ಭಾರತೀಯ ಸೈನ್ಯ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಅನ್ನೋ ಪ್ರಶ್ನೆ ಬಂದರೆ, ನೋಡಿ, 1990 ಜನವರಿ 19 ಕಾಶ್ಮೀರಿ ಪಂಡಿತರನ್ನು ಕೇಳಿದ್ರೆ ಆ ಡೇಟು ಇವಾಗೂ ಸಹ ಎದುರುಕೋತಾರೆ. ಯಾಕೆ ಅಂದರೆ ಅಷ್ಟು ಘೋರ ಅನ್ಯಾಯ ಆಗ್ತಾಯಿತ್ತು. ಅವರ ಏನು ಸಾವನ್ನು ನೋಡ್ತು, ಅವರ ದೌರ್ಜನ್ಯವನ್ನು ನೋಡ್ತು. ಹಾಗಾಗಿ ಆ ಕಾಶ್ಮೀರ ಪಂಡಿತರಿಗೆ ಅದೊಂದು ಘೋರ ಅನ್ಯಾಯ ಅಥವಾ ಘೋರ ದಿನ ಅಂತಲೇ ಕರಿಬೋದು. ಆದರೂ ಸಹ ಯಾಕೆ ನಮ್ಮ ಸೈನ್ಯ ಅವರ ಸಹಾಯಕ್ಕೆ ಹೋಗಲಿಲ್ಲ? ನೋಡಿ, ಯಾವುದೇ ಭಾರತೀಯ ಸೈನ್ಯ ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಕೆಲಸ ಮಾಡುತ್ತೆ. ಅದು 1 ಇಂಚು ಆ ಕಡೆ ಈ ಕಡೆ ಹೋಗಂಗಿಲ್ಲ. ಅವ್ರು ಏನು ಆದೇಶವನ್ನು ಪಾಲಿಸ್ತಾರೋ ಅದಷ್ಟೇ ಆದೇಶವನ್ನು ಅವರು ಮಾಡಬೇಕು. ಈ ಸಮಯದಲ್ಲಿ ಅಂದರೆ 1990ರಲ್ಲಿ ಏನು ಕಾಶ್ಮೀರಿ ಪಂಡಿತರ ಮೇಲೆ ಅನ್ಯಾಯ ಆಗುತ್ತೆ, ಆ ಸಮಯದಲ್ಲಿ ಕೇಂದ್ರ ಸರ್ಕಾರ ಸೈನ್ಯಕ್ಕೆ ಯಾವುದೇ ಸಹ ಏನು ಸಂದೇಶವನ್ನು ರವಾನೆ ಮಾಡಲಿಲ್ಲ. ಆ ಕಾರಣಕ್ಕೆ ಸೈನ್ಯ ಸುಮ್ಮನೆ ಅದನ್ನೆಲ್ಲ ಅಲ್ಲಿ ಏನೇನು ಆಗ್ತಾ ಇತ್ತೋ ಅದನ್ನೆಲ್ಲ ನೋಡ್ಕೊಂಡು ಕೂತಿರಬೇಕಾಗಿತ್ತು. ಒಂದು ವೇಳೆ ಕೇಂದ್ರ ಸರ್ಕಾರ ಆ ಅನ್ಯಾಯವನ್ನು, ಆ ಅಕ್ರಮವನ್ನು ನಿಲ್ಲಿಸಿ ಅಂತ ಒಂದೇ ಒಂದು ಆದೇಶವನ್ನು ಕೊಟ್ಟಿದ್ದರೆ ಇವತ್ತು ಕಾಶ್ಮೀರವನ್ನು ಪೂರ್ತಿ ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾ ಇತ್ತು ನಮ್ಮ ಭಾರತೀಯ ಸೈನ್ಯ. ಅಲ್ಲದೆ ಇಲ್ಲಿ ಇನ್ನೂ ಒಂದು ಕುತಂತ್ರ ನಡೆಯುತ್ತೆ ನೋಡಿ. ಆ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಆಗಿದ್ದವರು ಡಾಕ್ಟರ್ ಫರೂಕ್ ಅಬ್ದುಲ್ಲಾ ಅನ್ನೋರು. ಅವ್ರೇನು ಮಾಡ್ತಾರೆ, ಈ ಎಲ್ಲ ರೀತಿ ಡರ್ಟಿ ಗೇಮ್ನ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ಅಂದರೆ ಕಾಶ್ಮೀರ ಪಂಡಿತರನ್ನು ಒಡೆದೋಡ್ಸೋದಕ್ಕೆ ಎಲ್ಲ ಯೋಚನೆಗಳನ್ನು ಮಾಡಿ ಜನವರಿ 18, 1990ರಲ್ಲಿ ಅವರು ಏನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಬಿಟ್ಟು ದೇಶ ಬಿಟ್ಟು ಹೊರಟು ಬಿಡ್ತಾರೆ.
ಆಗ ನಮ್ಮ ಕೇಂದ್ರದಲ್ಲಿ ಗೃಹ ಮಂತ್ರಿ ಆಗಿದ್ದವರು ಜಮ್ಮು ಕಾಶ್ಮೀರದ ರಾಜಕಾರಣಿನೇ, ಮುಫ್ತಿ ಮೊಹಮ್ಮದ್ ಸೈಯದ್ ಅಂತ. ಅವರು ಸಹ ಈಗ ಏನು ಗಲಭೆಯನ್ನು ಹತ್ತಿಕ್ಕೋದಾಗಲಿ ಅಥವಾ ಅವ್ರಿಗೆ ತಿರುಗೇಟು ಕೊಡೋದಾಗಲಿ ಯಾವುದೂ ಮಾಡಲಿಲ್ಲ. ಅದ್ರ ಬದಲಾಗಿ ಅವರು ಅದೇ ಮತಾಂಧರಿಗೆ, ಅದೇ ಮೂಲಭೂತವಾದಿಗಳಿಗೆ ಪರವಾಗಿ ಅಂದರೆ ಅವ್ರ ಬೆಂಬಲವಾಗಿ ನಿಂತು ಬಿಡ್ತಾರೆ. ಈಗಲೂ ಸಹ ಅವರ ಸುಪುತ್ರಿ ಅಂದರೆ ಮುಫ್ತಿ ಮೊಹಮ್ಮದ್ ಸೈಯದ್ ಅವರ ಮಗಳು ಮೊಹಬೂಬಾ ಮುಫ್ತಿ ಆ ಪಾಕಿಸ್ತಾನದ ಉಗ್ರರಿಗೆ ಪರವಾಗೆ ನಿಂತು ಅವರ ಪರವಾಗಿ ಬ್ಯಾಟನ್ನು ಬೀಸ್ತಾ ಇರ್ತಾರೆ. ಹಾಗಿದ್ರೆ ಈ ಭಾರತೀಯ ಸೈನ್ಯಕ್ಕೂ ನಮ್ಮ ಕೇಂದ್ರ ಸರ್ಕಾರಕ್ಕೂ ಯಾವ ರೀತಿ ಸಂಬಂಧ ಇದೆ, ಯಾವ ರೀತಿ ಸಾಮರಸ್ಯ ಇದೆ ಅನ್ನೋ ಪ್ರಶ್ನೆ ಏನಾದರೂ ಬಂದರೆ, ನೋಡಿ, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಅಧಿಕಾರದಲ್ಲಿದೆ ಅಥವಾ ಇಂಥವರು ಪ್ರಧಾನಮಂತ್ರಿಗಳಾಗಿದ್ದಾರೆ, ಅದ್ಯಾವುದು ಸೈನ್ಯಕ್ಕೆ ಕೌಂಟ್ ಬರಲ್ಲ. ಯಾವ ಸರ್ಕಾರ ಇದೆ, ಯಾವ ಅದಾಗಿದ್ದಾರೆ, ನಾನು ಈ ಸರ್ಕಾರ ಅಧಿಕಾರದಲ್ಲಿದೆ ಅಂದಾಗ ನಾನು ಇವ್ರ ಪರವಾಗಿ ಕೆಲಸ ಮಾಡಬೇಕು, ಇವ್ರ ವಿರುದ್ಧವಾಗಿ ಕೆಲಸ, ಅದೆಲ್ಲ ಯಾವುದೂ ಇಲ್ಲ. ಸರ್ಕಾರ ಯಾವುದೇ ಇರಲಿ, ಆ ಸರ್ಕಾರ ಏನು ಆದೇಶವನ್ನು ಕೊಡುತ್ತೋ ಅದನ್ನಷ್ಟೇ ಪಾಲಿಸುವಂಥದ್ದು ನಮ್ಮ ಸೈನ್ಯದ ಕೆಲಸ ಆಗಿರುತ್ತೆ. ಹಾಗಾಗಿ ಇದು ಯಾವುದೂ ಕೌಂಟ್ ಬರಲ್ಲ, ಇದು ಅದು ಅನ್ನೋದು ಕೌಂಟ್ ಬರಲ್ಲ. ಅಲ್ಲದೆ ನೋಡಿ, ಬಹುಶಃ ಎಲ್ಲ ಸಮಯದಲ್ಲೂ ಸೈನ್ಯಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾದ ಸ್ವತಂತ್ರವನ್ನು ಕೊಟ್ಟಿರುತ್ತೆ. ಆದರೆ ಅದು ಯಾವ ತಲೆಯಲ್ಲಿ ಏನು ಮಾತಾಡ್ತಾರೋ, ಕೆಲವೊಂದು ಇನ್ಸಿಡೆಂಟ್ಗಳು ನಮ್ಮ ಸೈನಿಕರಿಗೆ ಏನು ಮುಜುಗರವನ್ನು ತರುವಂಥದ್ದೇ ಮಾಡುತ್ತೆ. ಮತ್ತು ಸೈನಿಕರ ತ್ಯಾಗ ಬಲಿದಾನಕ್ಕೆ ಏನು ಪ್ರತಿಫಲನೆ ಇಲ್ಲ ಅನ್ನೋ ರೀತಿ ನಡೆಯುತ್ತೆ. ಅಂಥದ್ದು ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಇವರು ಅದೇ ನಾನೇನು ಹೇಳಿದೆ, ಉಮೇಶ್ರವರು ಈ ಗಡಿ ನಿಯಂತ್ರಣ ರೇಖೆಯನ್ನು ನೋಡೋಕ್ಕೆ ಹೋಗಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೆ ಈ ಲೆಫ್ಟಿನೆಂಟ್ ಪಾಂಡೆ ಅವರು ಸಹ ಸಂಪೂರ್ಣವಾದ ಸಹಕಾರವನ್ನು ನೀಡಿರ್ತಾರೆ. ಇದು ಹೋಗೋದು ಅಂತಂದರೆ ಸುಮ್ಮನೆ ಹೋಗ್ಬಿಡೋಕ್ಕಾಗಲ್ಲ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, ನಾನು ಹಿಂದೆ ಹೇಳ್ದಂಗೆ 5 ರೀತಿಯ ತಪಾಸಣೆಗಳು ನಡೀತಾ ಇರುತ್ತೆ. ಅಲ್ಲದೆ ಯಾರನ್ನೂ ಬಿಡಲ್ಲ ಅಲ್ಲಿ, ರಹಸ್ಯ ಸ್ಥಾನಗಳು ಯಾಕೆ ಬಿಡಲ್ಲ ಅಂತಂದರೆ ನೋಡಿ, ಸೈನ್ಯ ಪೋಸ್ಟ್ಗಳು ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಹುಚ್ಚರು, ಏನಾದ್ರು ಫೋಟೋ ಕ್ಲಿಕ್ ಮಾಡಿದ್ರೆ ಸಾಕು ಅದನ್ನು ಅರಿಬಿಟ್ಬಿಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ. ಅದು ಒಂದು ಬ್ಯಾಡ್ ಇಂಪ್ರೆಷನ್ನ ಶತ್ರು ಪಾಳಯಕ್ಕೆ ತಲುಪಿಸುತ್ತೆ. ಅದೊಂದು ಫೋಟೋ, ಅದೊಂದು ಇನ್ಸಿಡೆಂಟನ್ನು ಇಟ್ಕೊಂಡು ಅವರು ಮುಂದೆ ಏನು ಮಾಡ್ಬೋದು ಅನ್ನೋಷ್ಟು ಏನು ಪ್ಲ್ಯಾನನ್ನು ಮಾಡ್ಕೊಂಡ್ಬಿಡ್ತಾರೆ. ಅಲ್ಲದೆ ಇವ್ರು ಏನು ಹೋಗಿರ್ತಾರೆ ಅವ್ರ ಮೇಲೆ ಶತ್ರು ಸೈನ್ಯದವರು, ಇವರು ಸುಮ್ಮನೆ ನೋಡೋಕೆ ಬಂದವರ, ಇವ್ರು ಏನೋ ಮಾಡೋಕ್ಕೆ ಬಂದವರ, ಅದೆಲ್ಲ ಯೋಚನೆ ಮಾಡುವಷ್ಟು ತಾಳ್ಮೆ ಸಹನೆ ಅವ್ರಿಗೂ ಸಹ ಇರಲ್ಲ. ಅಲ್ಲಿಗೆ ಬಂದಿಯಾನೆ, ಗಡಿ ರೇಖೆ ನೋಡೋದಕ್ಕೆ ಬಂದಿದ್ದಾನೆ ಅಂದರೆ ಶೂಟ್ ಆ್ಯಂಡ್ ಸ್ಟ್ರೈಟ್ ಆರ್ಡ್ರೆ ಕೊಡೋದವರು. ಯಾವುದು ಯೋಚನೆ ಮಾಡಿ ಕೂತ್ಕೊಳ್ಳೋವಷ್ಟು ವ್ಯವಧಾನ ಅಲ್ಲಿ ಇರಲ್ಲ. ಹಂಗಾಗಿ ಅವ್ರಿಗೆ ಏನು ಹೋಗೋದಕ್ಕೆ ಅವಕಾಶ ಕೊಡಲ್ಲ. ಹಂಗಿದ್ರೆ ಇವ್ರು ಏನಕ್ಕೆ ಕೊಟ್ಟರು ಅಂದರೆ, ನಾನು ಹೇಳ್ತಾ ಇದ್ದೀನಲ್ಲ, ಇನ್ಫ್ಲೂಯೆನ್ಸ್ಡ್ ಪರ್ಸನ್. ಅಲ್ಲದೆ ಈ ಪಾಂಡೆ ಅವ್ರಿಗೆ ಅತಿಥಿ ರೀತಿ ಅವರು ಟ್ರೀಟ್ ಮಾಡಿರೋದ್ರಿಂದ ಅವರ ಏನು ಅಧಿಕಾರಿಗಳಿಗೆ ಹೇಳಿ ಆ ಪ್ರದೇಶವನ್ನು ನೋಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ನೀವು ಎಲ್ಲ ಸಿನಿಮಾದಲ್ಲಿ ಫೋಟೋಗಳೆಲ್ಲ ನೋಡಿರೋ ಹಾಗೆ ಒಂದು ತಂತಿ ಬೇಲಿ ಇರುತ್ತೆ. ಆ ತಂತಿ ಬೇಲಿನೇ ನಾವು ಗಡಿ ರೇಖೆ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಈ ತಂತಿ ಬೇಲಿಯ ಉದ್ದಕ್ಕೂ ಬೇಸ್ ಕ್ಯಾಂಪ್ಗಳಿರುತ್ತಂತೆ. ಆಮೇಲೆ ಬೆಟಾಲಿಯನ್ ಕೇಂದ್ರ ಕಚೇರಿ ಇರುತ್ತಂತೆ, ಸೈನಿಕರ ಪಹರೆ ಇರುತ್ತೆ, ಆಮೇಲೆ ಕಂಪನಿಯ ಕೇಂದ್ರ ಕಚೇರಿ ಇರುತ್ತೆ, ಸೇನಾ ಪೋಸ್ಟ್ಗಳಿರುತ್ತೆ. ಈ ಎಲ್ಲ ಈಗ ಕೇಂದ್ರ ಕಚೇರಿಯ ಈ ಬೆಟಾಲಿಯನ್ ಕೇಂದ್ರ ಕಚೇರಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ನಾನು ಅದೇ ಹೇಳಿದ್ನಲ್ಲ, ಅಲ್ಲಿಗೆ ಹೋಗೋದಕ್ಕೆ ಒಂದು ನರಪಿಳ್ಳೆನೂ ಸಹ ಸಾಧ್ಯ ಆಗಲ್ಲ. ಯಾಕೆ ಸಾಧ್ಯ ಆಗಲ್ಲ ಅಂತಂದರೆ ನೋಡಿ, ನಾವು ಯಾವಾಗಲೂ ಒಂದೇ ರೋಡಲ್ಲಿ ಹೋಗ್ತಾ ಇದ್ದರೆ ನಾವು ಆ ರೋಡು ಚಿರಪರಿಚಿತ ಆಗಿಬಿಟ್ಟಿರುತ್ತೆ. ಇಲ್ಲಿ ಸೈನಿಕರಿಗೂ ಅಷ್ಟೇ, ಆ ರೋಡಲ್ಲಿ ಹೋಗಿ ಬಂದಿರೋದ್ರಿಂದ ಅವ್ರಿಗೆ ಆ ರೋಡಿನ ಪರಿಚಯ ಇರುತ್ತೆ. ಆ ರೋಡಿನ ಬಿಟ್ಟು ನೀವು ಆ ಕಡೆ ಈ ಕಡೆ ಹೋದರೆ ಏನು ಈ ಮೊನ್ನೆ ಪ್ಲೈನ್ ಕ್ರ್ಯಾಶ್ ಆಯ್ತಲ್ಲ, ಎಲ್ಲ ಸುಟ್ಟು ಕರಕಲಾಗ್ಬಿಡ್ಬೇಕಾಗತ್ತೆ. ಯಾಕೆ ಅಂದರೆ ಅಲ್ಲಿ ಆ ಕಡೆ ಈ ಕಡೆ ಈ ಮೈನ್ಗಳನ್ನು ಒದಗಿಸಿಟ್ಟಿರ್ತಾರೆ. ಅಂದರೆ ಬಾಂಬ್ಗಳದ್ದು ಮೈನ್ ವೈರ್ಗಳೇನಿರುತ್ತೆ ಅದನ್ನು ಒದಗಿಸಿಟ್ಟಿರ್ತಾರೆ. ಯಾಕೆ ಗೊತ್ತಿರುತ್ತೆ ಸೈನಿಕರಿಗೆ ಇದೇ ಜಾಗದಲ್ಲಿ ಹೋಗಬೇಕು. ಈ ಅಡ್ಡದಿಡ್ಡಿ ನುಗ್ಗೋವ್ರಿಗೆ ತಾನೇ ಅದರದ್ದು ಏನು ಪರಿವೇ ಇರಲ್ಲ. ಹಂಗಾಗಿ ಅವ್ರು ಅಡ್ಡದಿಡ್ಡಿ ನುಗ್ಗಿದಾಗ ಅವರು ಶತ್ರುಗಳು ಅಂತ ಗೊತ್ತಾಗುತ್ತೆ, ಆಟೋಮೆಟಿಕ್ಕಾಗಿ ಸ್ಫೋಟ ಆಗುತ್ತೆ, ಅವ್ರಿಗೆ ಬಂದ ದಾರಿಗೆ ತಕ್ಕ ಶಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ಅವ್ರನ್ನ ಅಲ್ಲಿಗೆ ಬಿಡಲ್ಲ. ಅಲ್ಲದೆ ಅಲ್ಲಿ ಹೋಗ್ಬೇಕಾದ್ರೆ ಒಂದಷ್ಟು ನಾಲೆಗಳು ಅಂದರೆ ಹಳ್ಳಗಳಿರುತ್ತೆ, ಹಳ್ಳ ದಿಣ್ಣೆಗಳು, ಕಲ್ಲು ಮರ ಗಿಡ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ. ಅದನ್ನೆಲ್ಲವನ್ನು ನೋಡಿದ್ರೇ ಅದು LOC ಬಹುಶಃ ನೋಡಿದ್ರೆ ಗೊತ್ತಾಗುತ್ತೆ ಆ LOC ಯಾವ ರೀತಿ ಪ್ರದೇಶ ಇರುತ್ತೆ ಅಂತ. ಯಾರಿಗಾರು ಅವಕಾಶ ಇದ್ದರೆ, ಅದೃಷ್ಟ ಇದ್ದರೆ ಹೋಗಿ ನೋಡಿ ಬನ್ನಿ. ಒಂದು ವೇಳೆ ಈ LOC ಗುರುತುಗಳನ್ನು ಅಂದರೆ ಒಂದು ಮಾರ್ಕ್ ಏನಿರುತ್ತೆ ಅದನ್ನು ದಾಟಿದ್ರೆ ಮುಗೀತು, ಅಲ್ಲಿಗೆ ಯುದ್ಧ ಶುರು ಅಂತ. ಅವ್ನು ಏನಕ್ಕೆ ಬಂದಿದ್ದ ಏನು ಅದೆಲ್ಲ ಇಲ್ಲ. ಅಲ್ಲಿಂದ ಇವನು ಈ ಕಡೆಯಿಂದ ಅವನು ದಾಟಿದ್ರೆ, ಆ ಕಡೆಯಿಂದ ಇವನು ದಾಟಿದ್ರೆ ಅಲ್ಲಿಗೆ ಶುರುವಾಗುತ್ತೆ. ಅಲ್ಲದೆ ಇದೇನು ತುಂಬ ದೂರ ಇಲ್ಲ, ಶ್ರೀನಗರದಿಂದ ಈ ಉರಿ ಅನ್ನೋ ಪ್ರದೇಶಕ್ಕೆ 122 ಕಿಲೋಮೀಟ್ರ್ ಅಷ್ಟೇ ಇರುತ್ತೆ.
ಆದರೆ ಏನು ಸುಮ್ಮನೆ ನಾನು ಹೇಳ್ದಂಗೆ ಏನು ಸೈನ್ಯದ ಕಾನ್ವಾಯ್ಗಳು ಅಂದರೆ ಸೈನ್ಯದ ಮಿಲ್ಟ್ರಿ ಬೇಸ್ಗಳೆಲ್ಲ ಬಂದರೆ ಅವರು ಸುಮಾರು ಹೊತ್ತು ಕಾಯಬೇಕಾಗತ್ತೆ. ಅಲ್ಲದೆ ನಾನು ಹೇಳ್ದಂಗೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಎಲ್ಲ ಇರೋದ್ರಿಂದ, ಅಲ್ಲದೆ ಈ ಪೀರ್ ಪಂಜಾಲ್ ಅನ್ನೋ ಪರ್ವತ ಶ್ರೇಣಿ ಅಲ್ಲಿ ಹಾದು ಹೋಗುತ್ತೆ. ಎಲ್ಲಿ ಪಾಕಿಸ್ತಾನ ಗಡಿ ಇರೋ ಕಡೆ ಉರಿ ಅನ್ನೋ ಪ್ರದೇಶದಲ್ಲಿ LOC ಏನಿದೆ ಗಡಿ ರೇಖೆ, ಅಲ್ಲಿ ಈ ಪೀರ್ ಪಂಜಾಲ್ ಅನ್ನೋ ಪರ್ವತ ಶ್ರೇಣಿಯು ಅದು ಹೋಗುತ್ತೆ. ಅಲ್ಲಿ ಇದು ಉಗ್ರರಿಗೆ ಮಾಡಿಸಿದ ಜಾಗ. ಅಂದರೆ ಸುಳೋದಕ್ಕೆ ಭಾರತದ ಪಾಕಿಸ್ತಾನದ ಗಡಿ ನಿಯಂತ್ರಣದಲ್ಲಿ ಈ 740 ಕಿಲೋಮೀಟ್ರ್ ಏನು ಉದ್ದ ಇದೆ ಭಾರತ ಪಾಕಿಸ್ತಾನ ಗಡಿ, ಅಲ್ಲಿ ಈ ಭಾಗ ಏನು ಈ ಉಗ್ರರಿಗೆ ನುಸುಳೋದಕ್ಕೆ ಒಂದು ಆಯಾಕಟ್ಟಿನ ಜಾಗ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ತಗ್ಗು ಅದು ಒಂದು ಬಟ್ಟಲಿನ ಆಕಾರದಲ್ಲಿದೆ. ಆ ಬಟ್ಟಲಿನ ಆಕಾರದಲ್ಲಿ ಇರೋದ್ರಿಂದ ನಮ್ಮವರು ಅಲ್ಲಿ ಕೆಳಗಡೆ ಇರ್ತಾರೆ, ಈ ಪಾಕಿಸ್ತಾನದವರು ಮೇಲೆ ಅದನ್ನು ಇದು ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಸೈನಿಕರು ಏನು ಟೈಮಲ್ಲಿ ಏನಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಈ ಪಾಕಿಸ್ತಾನವರು ಅಲ್ಲಿ ನುಗ್ಗೋದಕ್ಕೆ ಒಂದು ಇದು ಮಾಡ್ಕೊಂಡಿರ್ತಾರೆ. ಅದೇ ಈ ಪೀರ್ ಪಂಜಾಲ್ ಶ್ರೇಣಿಗಳಿಗೆ ಹೋಗ್ಬೇಕಾದ್ರೆ, ಅಂದರೆ ಈ ನಾನೇನು ಹೇಳಿದೆ ಈ ನುಸುಳು ಜಾಗದಕ್ಕೆ ಹೋಗ್ಬೇಕಾದ್ರೆ ಈ ಆಸಿಫಿರ್ ಪಾಸ್ ಅನ್ನೋದನ್ನು ದಾಟಿ ಹೋಗಬೇಕು. ಅದನ್ನು ದಾಟಿ ಹೋಗ್ಬಿಟ್ರೆ ನೀವು ಈ ಪೀರ್ ಪಂಜಾಲ್ ಶ್ರೇಣಿಗೆ ಹೋಗ್ಬಿಡ್ಬೋದು. ಅಲ್ಲಿಂದ ಆರಾಮ್ಸೆ ನಾವು ಭಾರತದ ಗಡಿಯನ್ನು ದಾಟಿ ಈ ಪೆಹಲ್ಗಾಮ್ ದಾಳಿ ಏನು ಮಾಡಿದ್ರು ಆ ರೀತಿ ಮಾಡ್ಕೊಂಬಿಡ್ಬೋದು. ಆ ಟೈಮಲ್ಲಿ ಈ ಒಂದು ಘಟನೆ ನಡೆಯುತ್ತೆ ನೋಡಿ. ನಾನು ಹೇಳಿದ್ನಲ್ಲ ಸೈನಿಕರ ಬಲಿದಾನಗಳಿಗೆ ಒಂದೊಂದ್ಸಲಿ ಅರ್ಥನೇ ಇರಲ್ಲ ಅಂತ, ಅದೇ ಒಂದು ಘಟನೆ ನೋಡಿ. ಈ ಆಸಿಫಿರ್ ಪಾಸ್ ಅನ್ನೋ ಒಂದು ಪ್ರದೇಶವನ್ನು ಆಗಿನ ಪ್ರಧಾನಿಯಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ವಶಪಡಿಸ್ಕೊಳ್ಳಿ ಅಂತ ಅನ್ನೋ ಒಂದು ಆದೇಶವನ್ನು ಸೈನ್ಯಕ್ಕೆ ಕೊಡ್ತಾರೆ. ಆ ಸಮಯದಲ್ಲಿ ನಮ್ಮ ಭಾರತೀಯ ಸೈನಿಕರು ಸಾಕಷ್ಟು ತಮ್ಮ ತ್ಯಾಗ ಬಲಿದಾನಗಳನ್ನು, ತಮ್ಮ ಕಷ್ಟಗಳನ್ನು ಲೆಕ್ಕಿಸದೆ ಆಸಿಫಿರ್ ಪಾಸ್ ಅನ್ನೋ ಪ್ರದೇಶವನ್ನು ವಶಪಡಿಸ್ಕೋತಾರೆ. ಆದರೆ ನೋಡಿ, ಭಾರತ ಮತ್ತು ಪಾಕಿಸ್ತಾನದಲ್ಲಿ ತಾಷ್ಕೆಂಟ್ ಅನ್ನೋ ಒಂದು ಒಪ್ಪಂದ ನಡೆಯುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಆ ತಾಷ್ಕೆಂಟ್ ಅನ್ನೋ ಒಪ್ಪಂದದಲ್ಲಿ ಪಾಕಿಸ್ತಾನಕ್ಕೆ ನಮ್ಮ ಭಾರತ ಒಂದು ತಟ್ಟೆಯಲ್ಲಿ ಎಲ, ಅಡಿಕೆ, ತಾಂಬೂಲ, ತೆಂಗಿನಕಾಯಿ ಎಲ್ಲವನ್ನು ಇಟ್ಟು ಮತ್ತೆ ಪಾಕಿಸ್ತಾನಕ್ಕೆ ಕೊಡುತ್ತೆ. ಆ ಟೈಮಲ್ಲಿ ಹೇಳಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆಸಿಫಿರ್ ಪಾಸನ್ನು ವಶಪಡಿಸ್ಕೊಳ್ಳಿ ಅಂತ ಹೇಳಿದವರೇ ಅವರು. ನಮ್ಮ ಸೈನಿಕರ ತ್ಯಾಗ ಬಲಿದಾನವನ್ನು ಮಾಡಿ ಕಷ್ಟಪಟ್ಟು ಆ ಪ್ರದೇಶವನ್ನು ವಶಪಡಿಸ್ಕೊಂಡ್ರು. ನಂತರ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮತ್ತೆ ಆ ಜಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಳ್ಳಾಗುತ್ತೆ. ಬಹುಶಃ ಇಂಥ ರಾಜಕೀಯ ಏನಂತ ಹೇಳ್ಬೋದು. ಇದರಿಂದನೇ ಸಹ ಒಂದು ಏನು ಎಲ್ಲ ತಂದೆ ತಾಯಿಗಳಿಗಾಗಿರ್ಬೋದು, ಮಕ್ಕಳನ್ನ ಸೈನಿಕ ಸೇರಿಕೆ ಅಷ್ಟೊಂದು ಕಷ್ಟಪಟ್ಟು ಮಾಡಿದ್ರು, ಈ ರೀತಿ ಯಾಕೆ ನಮ್ಮ ಗೌರ್ಮೆಂಟ್ ನಿರ್ಧಾರವನ್ನು ತಗೊಳುತ್ತೆ ಅನ್ನೋದು ಒಂದು ತಲೆ ಒಳಗಡೆ ಹೋದ್ರೂ ಸಹ ತಪ್ಪು ಅಂತ ನಮಗೂ ಅನಿಸಲ್ಲ. ಆ ರೀತಿ ಆಗಿಬಿಡುತ್ತೆ. ಅದಾದಮೇಲೆ ಇದು ಆಸಿಫಿರ್ ಪಾಸನ್ನು ಎಷ್ಟೊಂದು ಜನ ಅದನ್ನು ದಾಟ್ತಾನೆ ಇದ್ದಾರೆ. ಅದನ್ನು ದಾಟಿ ಈ ಪೀರ್ ಪಂಜಾಲ್ ಶ್ರೇಣಿಯಲ್ಲಿ ಠಿಕಾಣಿ ಹಾಕ್ಬಿಡ್ತಾರೆ. ಅಲ್ಲಿಂದ ನಮ್ಮ ಆಟೋಮೆಟಿಕ್ಕಾಗಿ ಏನು ನಮ್ಮದು ಕಾಶ್ಮೀರದ ಸೌಂದರ್ಯ ಪೆಹಲ್ಗಾಮ್, ನಾನು ಮೊದಲೇ ಎಷ್ಟೊಂದು ಪ್ರದೇಶಗಳನ್ನ ಹೇಳಿದೆ, ಆ ಪ್ರದೇಶಗಳಿಗೆಲ್ಲ ನುಗ್ಗಿ ಆಟೋಮೆಟಿಕ್ಕಾಗಿ ಅವ್ರು ಮಾಡ್ತಾನೆ ಇದ್ದಾರೆ. ನಾವು ಕಣ್ಣಲ್ಲಿ ನೋಡ್ತಾನೆ ಇದ್ದೀವಿ. ಈ ರೀತಿ ಆಗುತ್ತೆ. ಹಂಗಿದ್ರೆ ನೋಡಿ, ಅದಾದಮೇಲೆ ಈ ಉಗ್ರರು ಸುಮ್ಮನೆ ಇದ್ಬಿಟ್ರ? ಇಲ್ಲ. 2016ರಲ್ಲೂ ಸಹ ಇದಾಗಿದ್ದು ಈ ಆಸಿಫಿರ್ ಪಾಸ್ ಅನ್ನೋ ಪ್ರದೇಶ ಆಗಿದ್ದು 1965ರಲ್ಲಿ. ಅದಾದಮೇಲೂ ಸಹ ಸೆಪ್ಟೆಂಬರ್ 18, 2016ರಲ್ಲಿ ಜೈಷೆ ಮೊಹಮ್ಮದ್ ಉಗ್ರರು ಸಹ ಈ ಉರಿ ಅನ್ನೋ ಪ್ರದೇಶಕ್ಕೆ ನುಗ್ಗಿ ಅವ್ರಿಗೆ ಎಷ್ಟು ದರ್ಪ, ಎಷ್ಟು ಇದಿರ್ಬೋದು, 17 ಮಂದಿ ಭಾರತೀಯ ಸೈನಿಕರ ಮಾರಣ ಹೋಮವನ್ನು ಮಾಡ್ತಾರೆ. 17 ಮಂದಿ. ಅದಾದ ಮೇಲೆ ಉರಿಯಲ್ಲಿ ಈಗ ಸರ್ಪಗಾವಲಿದೆ. ಯಾರು ಬಂದರು ಯಾರು ಹೋದರು ತುಂಬ ಏನು ಕಂಟ್ರೋಲ್ಡ್ ಆಗಿದೆ. ಆ ಕಾರಣಕ್ಕೆ ಇಷ್ಟೊಂದು ಬಿಗಿ ಬಂದೋಬಸ್ತ್ ಮಾಡ್ತಾರೆ. ಅವರು ಸಹ ಈ LOCಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಫೋಟೋ ತೊಗೊಳ್ಳೋಣ ಅಂತ ಎಸ್ ಉಮೇಶ್ ಅವರನ್ನು ಫೋಟೋ ತೊಗೊಂಡಾಗ ಅವರು ಅದನ್ನು ತಡೀತಾರೆ. ಇಲ್ಲಿ ಯಾವುದೇ ರೀತಿಯ ಛಾಯಾಗ್ರಹಣಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಈ ಥರದ್ದು ಏನಾದರೂ ಶತ್ರು ಸೈನ್ಯಗಳಿಗೆ ಗೊತ್ತಾದರೆ ಅದು ನಿಮ್ಮ ಅವರು ಶೂಟ್ ಮಾಡೋದು ಗುರಿ ಎಷ್ಟು ನಿಖರವಾಗಿರುತ್ತೆ ಅಂದರೆ ಒಂಚೂರು ಗುರಿ ತಪ್ಪಲ್ಲ. ನೀವು ಏಕ್ ಮಾರ್ ದೋ ತುಕಡ ಅಂದರೆ ಫಿನಿಶ್ ಆಗಿಬಿಡ್ತೀರಾ. ಹಂಗಾಗಿ ಇಂಥ ಸಾಹಸಗಳನ್ನೆಲ್ಲ ಮಾಡಬೇಡಿ.
ಹಾಗೆ ಇದು ನಮಗೂ ಸಹ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತಂದರೆ ಈ ರೀತಿ ಮಾಡೋದ್ರಿಂದ ಇದು ನೀವು ಬೇಕು ಅಂತ ಮಾಡ್ತೀವೋ ಬೇಡ ಅಂತ ಮಾಡ್ತೀವೋ ಅಥವಾ ನಾವು ಹೋಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಮಾಡ್ತೀವೋ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಟ್ಬಿಟ್ರೆ ಆ ಜಾಗದ ಒಂದು ಏನು ಪಿಕ್ಚರನ್ನೇ ಇಟ್ಕೊಂಡು ಒಂದು ವಿಡಿಯೋವನ್ನೇ ಇಟ್ಕೊಂಡು ಶತ್ರು ಸೇನೆ ತನಗೆ ಯಾವ ರೀತಿ ಬೇಕೋ ಆ ರೀತಿ ಏನು ಅನುಕೂಲತೆಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ನೀವು ಈ ರೀತಿ ಛಾಯಾಗ್ರಹಣವನ್ನು ತೆಗೊಳ್ಳೋಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ಒಂದಷ್ಟು ತಪಾಸಣೆಗಳನ್ನು ಮಾಡಿ ಅವರು ಲಾಸ್ಟಲ್ಲಿ ಬರ್ತಾರೆ ಲೈನ್ ಆಫ್ ಸೆಂಟ್ರಲ್, ಅಂದರೆ ಭಾರತ ಪಾಕಿಸ್ತಾನದ ನಡುವಿನ ಒಂದು ಗಡಿ ರೇಖೆ ಏನಿದೆ ಅಲ್ಲಿ ಬಂದು ನಿಲ್ತಾರೆ. ನೋಡಿ, ನಾವು ನಿಂತಿರೋವಂಥದ್ದೇ ನಮ್ಮ ದೇಶ ಭಾರತ ಆದರೆ, ಭಾರತಕ್ಕೆ ಕಾಶ್ಮೀರ ಆದರೆ, ಒಂದು ಹೆಜ್ಜೆ ಪಕ್ಕ ಇಟ್ಟರೆ ಪಾಕಿಸ್ತಾನ ಮೋಸದಿಂದ ನಮ್ಮ ಕಾಶ್ಮೀರವನ್ನು ವಶಪಡಿಸಿಕೊಂಡಂತಹ ಭಾಗ. ನೋಡಿ, ಆವಾಗೂ ಅಷ್ಟೇ ಏನು ಎಲ್ಲರೂ ಅಷ್ಟೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಬಾಂಧವ್ಯವನ್ನು ಏರ್ಪಡಿಸಬೇಕು ಅನ್ನೋ ಕಾರಣಕ್ಕೆ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಅದು ತಲೆ ಒಳಗಡೆ ಹೋಗ್ತಾನೇ ಇಲ್ಲ. ಅವ್ರಿಗೆ ಏನು ಪ್ರೀತಿ, ನಂಬಿಕೆ, ವಿಶ್ವಾಸ ಅದ್ರ ಬೆಲೆ ಗೊತ್ತಿಲ್ಲ. ಹಂಗಾಗಿ ಅವ್ರಿಗೆ ಅದು ಇಷ್ಟ ಆಗಲ್ಲ. ಆದರೂ ಒಂದು ಅಮಾನ್ ಕಮಾನ್ ಸೇತುವೆ ಅಂತ ಇರುತ್ತೆ, ಅಮಾನ್ ಕಮಾನ್ ಸೇತುವೆ. ಇದನ್ನು 1956ರಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಅಮಾನ್ ಸಿಂಗ್ ಅನ್ನೋನು ಕಟ್ತಾನೆ. ಯಾಕೆ ಕಟ್ತಾನೆ? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಸ್ನೇಹ ಸಂಬಂಧದ ಪ್ರತೀಕವಾಗಿ ಇದೊಂದು ಸ್ನೇಹ ಸೇತುವೆ ಆಗಲಿ ಅನ್ನೋ ಒಂದು ಆಶಯದಿಂದ ಕಟ್ತಾನೆ. ಆದರೆ ನಾನು ಮೊದಲೇ ಹೇಳ್ದಂಗೆ ಈ ಪಾಕಿಸ್ತಾನಕ್ಕೆ ಇದರದ್ದೆಲ್ಲ ಬೆಲೆ ಗೊತ್ತಿಲ್ಲ. ಇದೇನಿದ್ರು ಮೋಸ, ಕುತಂತ್ರ, ಕಾಲು ಕೆರ್ಕೊಂಡು ಜಗ್ಲಿಗೆ ಬರೋದಷ್ಟೇ ಇದ್ರ ಗೊತ್ತಿರುತ್ತೆ. ಹಿಂಗಾಗಿ ಈ ಸೇತುವೆ ಬಾಗಿಲನ್ನು ತೆಗೆದು ಎಷ್ಟೋ ವರ್ಷಗಳಾಗೋಗಿದೆಯಂತೆ. ಒಂದು ಅರ್ಧ ಭಾಗ ಭಾರತಕ್ಕೆ ಸೇರಿದಿದೆ, ಇನ್ನೊಂದು ಅರ್ಧ ಭಾಗ ಪಾಕಿಸ್ತಾನಕ್ಕೆ ಸೇರಿದಿದೆ. ಅಂದರೆ ಭಾರತಕ್ಕೆ ಬಳದಿರುವಂಥ ಭಾಗದಲ್ಲಿ ತ್ರಿವರ್ಣ ಧ್ವಜವನ್ನು ಅಂದರೆ ತ್ರಿವರ್ಣ ಧ್ವಜದ ಚಿತ್ರವನ್ನು ಬಿಡಿಸಲಾಗಿದೆ. ಅಲ್ಲಿಂದ ಕೆಳಗಡೆ ನಾವು ಕೆಳಗಡೆ ಬಿಟ್ಟರೆ ಅಲ್ಲೇ ಝೀಲಂ ನದಿ ಹರಿಯೋದು ಅಂಥದ್ದು. ಈ ಪೆಹಲ್ಗಾಮಲ್ಲಿ ಏನೋ ಒಂದು ಹಗರಣ ನಡೆಯಿತೋ ಆ ಟೈಮಲ್ಲಿ ಏಕಾಏಕಿ ಝೀಲಂ ನದಿಗೆ ಪ್ರವಾಹವನ್ನು ಹರಿಸಿ ಪಾಕಿಸ್ತಾನವನ್ನು ಜಲಪೀಡಿತನನ್ನಾಗಿ ಮಾಡಿದ್ದು ಈ ಝೀಲಂ ನದಿಯಿಂದಲೇ. ನಾನು ಹೇಳಿದ್ನಲ್ಲ, ಈ ಯುದ್ಧಗಳೆಲ್ಲ ನಡಿಬೇಕು ಅಂತಂದಾಗ ಈ ಝೀಲಂ ನದಿಲಿ ಎಷ್ಟೊಂದು ಜನ ಭಾರತೀಯ ಸೈನಿಕರ ಶವಗಳು ತೇಲೋಗಿದೆಯೋ ನಿಜ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಇದು ಒಂದು ರೀತಿ ನಿರಂತರ ಸಂಘರ್ಷ ಅಂತಲೇ ಹೇಳ್ಬೋದು. ಈ ರೀತಿ ಇದಿಷ್ಟು ಆ ಗಡಿಯಲ್ಲಿ ಬಂದು ನಿಂತು ನೋಡಿದಾಗ ಅವ್ರಿಗೆ ಆದಂಥ ಅನುಭವ. ಅಲ್ಲದೆ ನೀವು ನೋಡ್ಬೋದು, ಪಾಕಿಸ್ತಾನಿ ಸೈನ್ಯಕ್ಕೆ ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ, ಅಲ್ಲಿ ಪಾಕಿಸ್ತಾನ ಒಂದು ಬೋರ್ಡನ್ನು ಹಾಕ್ಕೊಂಡಿದೆ. ಏನಂತ ಹಾಕ್ಕೊಂಡಿದೆ ನೋಡಿ, ಕಾಶ್ಮೀರದ ಸಹೋದರರಿಗೆ ನಿಮ್ಮ ಮನೆಯಿಂದ ನಮ್ಮ ಮನೆಗೆ ಸ್ವಾಗತ, ಅಲ್ಲಾಹನನ್ನು ಬಿಟ್ಟರೆ ಬೇರೆ ದೇವರಿಲ್ಲ ಅಂತ ಹಾಕ್ಕೊಂಡಿದೆ. ಅದಕ್ಕೆ ನಮ್ಮ ಭಾರತೀಯ ಸೈನ್ಯ ಏನು ಸುಮ್ಮನೆ ಕೂತಿಲ್ಲ. ಆದರೆ ನಾವು ಪ್ರತಿಯೊಂದು ಆಡೋ ಮಾತು ನಾವು ಯಾವ್ರಿಗೆ ಯಾವ ರೀತಿ ಸಂದೇಶ ಕೊಡ್ತೀವಿ ಅನ್ನುವಂಥದ್ದು ಬಿಂಬಿತ ಆಗಿರುತ್ತೆ. ಮನುಷ್ಯ ಮಾತಾಡೋದು ಸುಲಭ ಅಲ್ಲ, ಆದರೆ ಆ ಮಾತಲ್ಲಿ ತೂಕ ಇರಬೇಕು. ಅದು ನಮ್ಮ ಭಾರತೀಯರಲ್ಲಿ, ನಮ್ಮ ಭಾರತೀಯ ಸೈನ್ಯದಲ್ಲಿ ಇದೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಅಲ್ಲನ್ನು ಬಿಟ್ಟರೆ ಬೇರೆ ದೇವರಿಲ್ಲ ಅಂತ. ನೋಡಿ, ನಮ್ಮ ಭಾರತೀಯ ಸೈನ್ಯಗಳು ಒಂದು ಬೋರ್ಡ್ ಹಾಕ್ಕೊಂಡಿದ್ದಾರೆ. ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ. ಯಾವ ಧರ್ಮವು ಮಾನವರ ನಡುವೆ ವೈರತ್ವವನ್ನು ಬೆಳೆಸು ಅಂತ ಹೇಳ್ಕೊಡೋದಿಲ್ಲ. ಯಾವ ಧರ್ಮವು ಮಾನವರ ನಡುವೆ ವೈರತ್ವ ಬೆಳೆಸು ಅಂತ ಹೇಳ್ಕೊಡೋದಿಲ್ಲ. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ, ಹಮ್ ಬುಲ್ ಹೇ ಸೆ ಹಿಸ್ಸಕ್ಕೆ ಹೇ ಗುಲ್ ಸಿತಾ ಹಮಾರ. ಅಂದರೆ ನಾವು ನಮ್ಮದು ಎಲ್ಲ ಧರ್ಮಗಳ ಸಾರಾಂಶ ಒಂದೇ. ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೊಂದಾಣಿಕೆಯಿಂದ ಜೀವನ ಮಾಡಬೇಕು ಅಂತ ಬಿಟ್ಟರೆ, ಅವನನ್ನು ನೀನು ಕೊಚ್ಚಾಕು, ನೀನಿನ್ನು ಅವನು ಕೊಚ್ಚಾಕು ಅಂತ ಯಾವುದೇ ಧರ್ಮ ಹೇಳ್ಕೊಡೋದಿಲ್ಲ. ಅದು ನಮ್ಮ ಏನು ಜಾತ್ಯತೀತ ದೇಶ ಅಂತ ಏನು ಕರೆಸ್ಕೊಳ್ಳುತ್ತೆ ನಮ್ಮ ದೇಶ, ಅದಕ್ಕೆ ಹಿಡಿದಿರೋಂಥ ಒಂದು ಕನ್ನಡಿ. ಅಲ್ಲಾನ ಬಿಟ್ಟರೆ ಬೇರೆ ದೇವರಿಲ್ಲ ಅಂತ ಹೇಳೋವಂಥದ್ದು ಅವರ ಒಂದು ಏನು ಮೂಢ ಗ್ರಹಿಕೆಗೆ ಇರುವಂಥ ಒಂದು ಕನ್ನಡಿ. ಇದು ನಮ್ಮ ಈ ಏನು ಉಮೇಶ್ ಅವರ ಕಾಶ್ಮೀರಿ ಡೈರಿಯಲ್ಲಿ ಇರುವಂಥದ್ದು ಭಾರತ ಪಾಕಿಸ್ತಾನದ ಗಡಿಯೊಳಗೊಂದು ನಿಗೂಢ ಪಯಣ ಅಂತ. ಇದನ್ನೆಲ್ಲ ಕೇಳಾದ್ಮೇಲೆ
ಒಂದು ವೇಳೆ ನಮ್ಮ ಭಾರತದ ಒಂದು ಚೂರು ಕಾಶ್ಮೀರ ಆಗಿರ್ಬೋದು ಯಾವುದೇ ಗಡಿ ಭಾಗವನ್ನು ಯಾರಾದರೂ ಬೇರೆಯವರು ವಶಪಡಿಸ್ಕೊಂಡ್ರೆ ಬಹುಶಃ ನಮ್ಮ ತಾಯಿಯನ್ನು ಕಳ್ಕೊಂಡಷ್ಟೇ ನಮಗೆ ನೋವು ಆಗಬೇಕು. ಅದಕ್ಕೆ ನಾವು ಪ್ರತ್ಯುತ್ತರವನ್ನು ಕೊಡಬೇಕು. ಬೇರೆಯವರ ಭೂಮಿ ನಮಗೆ ಬೇಡ, ಬೇರೆಯವ್ರ ಮೇಲೆ ನಾವು ಆಕ್ರಮಣವನ್ನು ಮಾಡೋದು ಬೇಡ. ಹಾಗೆ ನಮ್ಮ ಮೇಲೆ ಯಾರಾದರೂ ಆಕ್ರಮಣವನ್ನು ಮಾಡಿದ್ರೆ ಅಥವಾ ನಮ್ಮ ತಾಯಿಯನ್ನು ಕೆಣ್ಕೋದಕ್ಕೆ ಬಂದರೆ ನಾವು ಸುಮ್ಮನೆ ಇರೋದರಲ್ಲಿ ಅರ್ಥ ಇಲ್ಲ ಅನ್ನೋ ಒಂದು ಸಂದೇಶವನ್ನು ನಮ್ಮ ಭಾರತೀಯ ಸೈನಿಕರು ಪ್ರತಿ ಸಾರಿ ಕೊಡ್ತಿದ್ದಾರೆ. ಅದೇ ರೀತಿ ಇನ್ನು ಮುಂದೆನೂ ಸಹ ನಮ್ಮ ಸರ್ಕಾರಗಳು ಅವ್ರಿಗೆ ಪರವಾಗಿ ನಿಂತು ಆದಷ್ಟು ಅವ್ರಿಗೆ ಸಹಾಯ ಸಹಕಾರಗಳನ್ನು ಕೊಡ್ತಿದ್ದಾರೆ. ಇನ್ನೂ ಹೆಚ್ಚು ಮಾಡಲಿ ಅಂತ ನೀವು ಎಲ್ಲರೂ ಕೇಳ್ಕೊಳ್ಳೋಣ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.